ದೊಡ್ಡ ಗ್ರಾಮ, ಇಲ್ಲಿ ಸಾವಿರಾರು ಜನಸಂಖ್ಯೆ ಇರ್ತಕ್ಕಂಥ ಗ್ರಾಮ. ಇಲ್ಲಿ ಇನ್ನೂ ಅನೇಕ ನಮಗೆ ಇಟ್ಟಂಥ ಬೇಡಿಕೆಗಳು ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಹಂತವಾಗಿ ಈ ಸರ್ಕಾರದಲ್ಲಿ ಕೆಲಸ ಮಾಡ್ಬೇಕಂದ್ರೆ ಸ್ವಲ್ಪ ಕಷ್ಟನೇ ಆಗುತ್ತೆ. ಸರ್ಕಾರದಾಗ ಅನುದಾನ ಇಲ್ಲ, ಯಾವಾಗ ಕೇಳಿದ್ರು ಹಣ ಇಲ್ಲ ಅಂತಾರ. ಯಾಕಂದ್ರೆ ಏನಾರ ಕೇಳಿದ್ರೆ ತಾಯಿ ರಸರು ಹೇಳ್ತಾರೆ, ಅವ್ರಿಗೆಲ್ಲ 200 ರೂಪಾಯಿ ಕೊಡೋಕೈತೀವಿ, ನಾವು ಎಲ್ಲಿಂದ ಅಭಿವೃದ್ಧಿ ಮಾಡಮ್ಮಂತಾರ. ಬಸ್ ಪಾಸ್ ಫ್ರೀ ಮಾಡೀವಿ, ನಾವು ಎಲ್ಲಿಂದ ಕೆಲಸದ ದುಡ್ಡು ಕೊಡಮ್ಮಂತಾರ. ಇವೆಲ್ಲ ನೆಪದ ಮೇಲೆ ಸರ್ಕಾರ ಇವತ್ತು ರಾಜ್ಯವನ್ನು ಕಂಪ್ಲೀಟ್ ಅಭಿವೃದ್ಧಿಯಿಂದ ಹಿನ್ನಡೆ ಆಗ್ತಕ್ಕಂಥದ್ದನ್ನು ಎಲ್ಲರೂ ನಾವು ಕಾಣ್ತಾ ಇದ್ವಿ. ಸಾಲ ಮಾಡಿದಾರೆ, ಮಿತಿ ಮೀರಿ ಸಾಲ ಮಾಡಿದ್ದಾರೆ ರಾಜ್ಯ ಸರ್ಕಾರ. ಅದೆಲ್ಲ ಸಾಲ ನಮ್ಮ ಮೇಲೇ ಬೀಳ್ತೈತಿ, ಮತ್ತು ಬೇರೆದವ್ರು ಯಾರ ಮೇಲೆ ಬೀಳಲ್ಲ. ನೀವು 200 ರೂಪಾಯಿ ತೊಗೊಂಡು ಕಳಿಸಿವಿ ಅಂತ ಹೇಳ್ತಾರಲ್ಲ ತಾಯಿ, ವರ್ಷದಾಗ 2 ಸಲ ಕಳಿಸ್ತಾರೆ, 6 ತಿಂಗಳು 1 ಸಲ ಕಳಿಸ್ತಾರೆ. ನಿಮ್ಗೆ ಸಾಲ ನಿಮ್ಮ ಮೇಲೆ ಎಷ್ಟು ಹೊರೆ ಆಗಕ್ಕೈತೆ ನಿಮ್ಗೆ ಇನ್ನೂ ಗೊತ್ತಾಗ್ತಾ ಇಲ್ಲ. ಸಿಕ್ಕಾಪಟ್ಟ ಸರ್ಕಾರ ಸಾಲ ಮಾಡ್ತಾ ಇದೆ. ಇದರಿಂದ ಏನಾಗಿದೆ ಇವತ್ತು ಪರಿಸ್ಥಿತಿ ಅಂದರೆ ರಾಜ್ಯದ ಅಭಿವೃದ್ಧಿನೇ ಕುಂಠಿತವಾಗಿದೆ. ಯಾವ್ಯಾವ ದೊಡ್ಡ ದೊಡ್ಡ ಕೆಲಸಗಳು ಯಾವ ಮಂಜೂರಾತಿ ಕೊಡ್ತಾ ಇಲ್ಲ, ಯಾವ ಕೆಲಸಗಳು ಇವತ್ತು ನಡೀತಾ ಇಲ್ಲ. ಕುಡಿಯೋ ನೀರಿಗೆ ಸದ್ಯಕ್ಕೆ ದುಡ್ಡು ಹಣ ಕೊಡ್ತಾ ಇಲ್ಲ. ಭಾಳಷ್ಟು ಕುಡಿ ನೀರಿನ ಸಮಸ್ಯೆ ಇದೆ. ಕೇಂದ್ರ ಸರ್ಕಾರದ ಯೋಜನೆ ಈಗಾಗಲೇ ಜಲಧಾರೆ ಮತ್ತು ಕೆಲವೊಂದು ವರ್ಕ್ಗಳು ಈಗ ನಮಗೆ ನಡೀತಾ ಇದಾವೆ. ಅಮೃತ ಯೋಜನೆ ಅಂತಕ್ಕಂಥ ವರ್ಕ್ಗಳು ನಡೀತಾವೆ. ಆ ವರ್ಕ್ ಪೂರ್ಣ ಮುಗಿದಾಗ ಮಾತ್ರ ನಮಗೆ ಕುಡಿಯೋ ನೀರಿನ ವ್ಯವಸ್ಥೆ ಆಗುತ್ತೆ. ರಾಜ್ಯ ಸರ್ಕಾರದಿಂದ ಇವತ್ತು ನಮ್ಗೆ ಯಾವುದೇ ಅನುದಾನ ಕುಡಿಯೋ ನೀರಿಗೆ ಕೂಡ ಈ ಬೇಸಿಗೆಯಲ್ಲಿ, ಕಳೆದ ಬೇಸಿಗೆಯಲ್ಲಿ ನಮ್ಗೆ ಹಣ ಬರಲಿಲ್ಲ. ಹೀಗಾಗಿ ಮುಂದಿನ ದಿನಗಳಲ್ಲಿ ಇನ್ನು ಏನೇನಾಗ್ತದೋ ಪರಿಸ್ಥಿತಿ ನೋಡಬೇಕಾಗಿತ್ತು. ಇನ್ನೊಂದು ಏನು ನಮ್ಮ ಸೌಭಾಗ್ಯ ಅಂದರೆ ಈ ಕಲ್ಯಾಣ ಕರ್ನಾಟಕದಲ್ಲಿ ಶಾಸಕರಾಗಿರೋದೇ ನಮ್ಮ ಸೌಭಾಗ್ಯ. ನಂಜುಂಡಪ್ಪ ವರದಿ ಅನುದಾನದಲ್ಲಿ ಒಂದಿಷ್ಟು ಹಣ ಬರ್ತೈತೆ. ಆ ಹಣದಲ್ಲೇ ಇವತ್ತು ಎಲ್ಲ ಕಡೆ ಕೆಲಸ ಮಾಡಿ ನಿಮ್ಮ ಮುಂದೆ ಬಂದು ಮಖ ತೋರ್ಸೋಕೆ, ನಿಂತು ಮಾತಾಡ್ಲಿಕ್ಕೆ ನಮ್ಗೆ ಅವಕಾಶ ಆಗಿದೆ. ಇಲ್ಲಾಂದ್ರೆ ನಮ್ಮ ಪರಿಸ್ಥಿತಿ ಹೆಂಗಾಗ್ತೈತೆ ಅಂದರೆ ನಿಮ್ಮ ಮುಂದೆ ಬಂದು ಮಾತಾಡೋಕೆ ಕೂಡ ಆಗ್ತಿರ್ಲಿಲ್ಲ. ಅಂಥ ಒಂದು ವ್ಯವಸ್ಥೆಯಲ್ಲಿ ಇವತ್ತು ಸರ್ಕಾರ ಆಡಳಿತ ಮಾಡ್ತಾ ಇತ್ತು. ಇದನ್ನ ಯಾಕೆ ನಿಮ್ಮ ಮಾತು ಹೇಳ್ತೀನಿ ಅಂದರೆ ಇದು ರಾಜ್ಯ ತುಂಬ ಇರ್ತಕ್ಕಂಥ ಸಮಸ್ಯೆ. ಇದು ರಾಜ್ಯದಲ್ಲಿ ಎಲ್ಲರೂ ಇವತ್ತು ಯಾಕಂದ್ರೆ ಈ ಸರ್ಕಾರ ತಂದೀವಪ್ಪ, ಏನೋ ಒಂದು ಆಸೆ ಹುಟ್ಟಿಸಿ ಸರ್ಕಾರ ತಂದು ಇವತ್ತು ಎಂಥ ಪರಿಸ್ಥಿತಿ ಅನುಭವಿಸ್ತೀವಲ್ಲ ಅಂತಕ್ಕಂಥದ್ದನ್ನು ಪ್ರತಿಯೊಬ್ಬರ ಮನಸ್ಸಲ್ಲಿದೆ. ಇನ್ನೊಂದು ನೋವಿನ ಸಂಗತಿ ಅಂದರೆ 200 ರೂಪಾಯಿ ನೆಪದ ಮೇಲೆ ತಾಯಿ ಮಕ್ಕಳು ಅಗಲಿಸಂತ ಕೆಲಸ ಆಗಿದೆ. ಅತ್ತಿ ಸೊಸಿ ಜಗಳ ಅಂತ ಕೆಲಸ ಆಗಿದೆ. ಅತ್ತಿ ಸೊಸಿ ಜಗಳ ಆಡಿಗೆಸಿ ಮನೆಗಳು ಒಡಕಾಗಿದಾವ. ಇವತ್ತು ಏನಾಗಿದಾವ, ಯುವ ನಿಧಿ ಕೊಡ್ತೀವಿ ಅಂತ ಹೇಳಿಗೆಸಿ ಯುವಕರಿಗೆ ಇವತ್ತು 3,000 ರೂಪಾಯಿ 1,50,000 ರೂಪಾಯಿ ಕೊಡೋಂಥ ವ್ಯವಸ್ಥೆ ಆಯಿತು. ಅದನ್ನು ಸರಿಯಾಗಿ ಯಾವತ್ತು ಕೊಟ್ಟಿಲ್ಲ. ಯುವಕರು ಇವತ್ತು ನೌಕರಿ ಎಲ್ಲೇನೋ ಮಾಡ್ಬೇಕಂದ್ರೂ ಕೂಡ ಅವ್ರಿಗೆ ಯಾವುದೇ ನೌಕರಿಗಳು ಸುಮಾರು ಲಕ್ಷ ಖಾಲಿ ಉದ್ಯೋಗಗಳದಾವೆ ಇವತ್ತು ಇಡೀ ಎಲ್ಲ ಇಲಾಖೆಗಳಲ್ಲಿ ಸೇರಿ. ಸರ್ಕಾರ ಯಾವುದಕ್ಕೂ ಇಂಥದಕ್ಕೆ ಕೈ ಆಗ್ತಾ ಇಲ್ಲ. ಇವತ್ತು ಯುವಕರಿಗೆ ಭಾಳಷ್ಟು ಓದಿದವರು ಅದಾರ. ಹಳ್ಳಿಗಾಡಿನ ಪ್ರದೇಶದಲ್ಲಿ ಬಡವರು, ಇವತ್ತು ಮಧ್ಯಮದವರು ಹೆಂಗಾಗಿದೆ ಅಂದರೆ ಪರಿಸ್ಥಿತಿ, ಜಮೀನು ಮಾರಿ ಓದಿಸಿದಂಥವ್ರು ಅದಾರ, ಕಾಳು ಕಡಿ ಮಾರಿ ಓದಿಸಿದಂಥವ್ರು ಅದಾರ, ಕೂಲಿ ನಾಲಿ ಮಾಡಿ ಮಕ್ಕಳಿಗೆ ಓದಿಸಿದಂಥವ್ರು ಅದಾರ. ಆ ಮಕ್ಕಳಿಗೆ ಇವತ್ತು ಉದ್ಯೋಗ ಇಲ್ಲ ಅಂದರೆ ಸರ್ಕಾರ ಇವತ್ತು ಕೇರ್ ಮಾಡ್ತಾ ಇಲ್ಲ. ಖಾಲಿ ಉದ್ಯೋಗಗಳನ್ನು ಕರೆಯೋಕ್ಕಾಗ್ತಾ ಇಲ್ಲ. ಸರ್ಕಾರಿ ನೌಕರಿ ಮಾಡ್ತಕ್ಕಂಥವ್ರಿಗೆ ಪೇಮೆಂಟ್ ಕೊಡೋಕ್ಕಾಗ್ತಿಲ್ಲ, ಸಂಬಳ ಕೊಡೋಕ್ಕಾಗ್ತಾ ಇಲ್ಲ. ಇವತ್ತು ಏನಾದರೂ ನೆಪ ಹೇಳಿದ್ರೆ ಸರ್ಕಾರಗಳು ಇಲ್ಲ ಅಂತ ಹೇಳ್ತಾರೆ. ಯಾವುದು ನೋಡಿದ್ರು ನಮ್ಮಲ್ಲಿ ಹಣ ಇಲ್ಲಪ್ಪ, ಹಣ ಇಲ್ಲ ನಮ್ಮಲ್ಲಿ, ಎಲ್ಲಿಂದ ಕೊಡಮ್ಮ ಅಂತಕ್ಕಂಥದ್ದು ಸರ್ಕಾರದ ಒಂದೇ ಉತ್ತರ. ನಾವು ಯಾವುದೇ ಯೋಜನೆ ಕೇಳಕ್ಕೆ ಹೋದ್ರೆ ಹಣ ಇಲ್ಲ. ಒಂದನ್ನು ನಾನು ಘೋಷಣೆ ಮಾಡಿದ್ದೆ ಎಲೆಕ್ಷನ್ದಲ್ಲಿ, ನಮ್ಮನ್ನು ಗೆಲ್ಸಿರ್ತಾಯಿ ನಿಮಗೊಂದು ಲಿಂಗಸೂರು ತಾಲೂಕಿನಾಗ ಒಂದು ಗಾರ್ಮೆಂಟ್ ಫ್ಯಾಕ್ಟ್ರಿ ಹಾಕಿ ಒಂದು 2,000 ಮಹಿಳೆಯರಿಗೆ ಉದ್ಯೋಗ ಕೊಡ್ತೀನಿ ಎಂದೆ. ಸ್ವಾಮಿ, ಕುಡಿಯೋ ನೀರಿಗೆ ದುಡ್ಡು ಕೊಡ್ತೀವಿ, ಇಲ್ಲಿ ನಾವು ಉದ್ಯೋಗ ಕೊಡೋಕೆ ಇಲ್ಲಿ ಇವರು ದುಡ್ಡು ಕೊಡ್ತಾ ಇದ್ದಾರೆ. ನಾನಂತೂ ಪತ್ರಗಳು ಕೊಟ್ಟು ಹೋರಾಟ ಮಾಡಿ ಸಾಕಾಗಿ ಸುಮ್ಮನೆ ಕುಂತಿದ್ದೀನಿ. ಇನ್ನು ಅನೇಕ ಇಲ್ಲಿ ನಂದವಾಡಿಗಳು, ಏತ ನೀರಾವರಿಯಲ್ಲಿ ಬಿಟ್ಟೋದಂಥ 35 ಹಳ್ಳಿಗಳು ನೀರಾವರಿ ಆಗಬೇಕಾಗಿದೆ. ಈ ಭಾಗದಲ್ಲಿ ರಸ್ತೆಗಳ ಅಭಿವೃದ್ಧಿ ಆಗಬೇಕಾಗಿದೆ. ಕೂಲಿ ನಾಲಿ ಮಾಡ್ಕೊಂತಿನಂಥವ್ರಿಗೆ ನಮಗೆ ಕೆಲಸ ಸಿಗಬೇಕಾಗಿದೆ. ಭಾಳಷ್ಟು ಮಂದಿ ಗೂಳೆ ಹೋಗ್ತಕ್ಕಂಥವ್ರನ್ನ ಗೂಳೆ ತಪ್ಪಿಸ್ಬೇಕಾಗಿದೆ. ಸಣ್ಣ ನೀರಾವರಿ ಇರ್ತಕ್ಕಂಥವ್ರು ಅವರಿಗೆ ಹೊಲಗಳು ನೀರಾವರಿ ಆಗಬೇಕಾಗಿದೆ. ಇದೆಲ್ಲ ಸ್ವಾಮಿ ನಮ್ಮಲ್ಲಿ ಇರ್ತಕ್ಕಂಥ ಸಮಸ್ಯೆಗಳು ಅವ್ರಿಗೆ ಏನು ಗೊತ್ತಾಗಬೇಕು? ಬೆಂಗಳೂರು ಮೈಸೂರು ಕಡೆ ಮಂದಿಗೆ ನಮ್ಮಲ್ಲಿರ್ತಕ್ಕಂಥ ವ್ಯವಸ್ಥೆನೇ ಬೇರೆ, ನಮ್ಮಲ್ಲಿರ್ತಕ್ಕಂಥ ಸಮಸ್ಯೆಗಳೇ ಬೇರೆ. ಈ ಸಮಸ್ಯೆಗಳನ್ನು ಸರ್ಕಾರದ ಮುಂದಿಟ್ಟರೆ ಸರ್ಕಾರ ಹೇಳ್ತಕ್ಕಂಥ ಉತ್ತರ ನಮ್ಮಲ್ಲಿ ಹಣ ಇಲ್ಲ, ನಮ್ಮಿಂದ ಏನು ಮಾಡೋಕ್ಕಾಗಲ್ಲ ಅಂತಕ್ಕಂಥದ್ದನ್ನು ಇದು ನಾವು ಹೇಳ್ತಾ ಇಲ್ಲ. ಅವ್ರವ್ರ ಮಂತ್ರಿಗಳು ಅವರೇ 100 ಕಾರ್ಯಕ್ರಮಗಳಲ್ಲಿ ತಾವೇ ಮೈಕ್ ಹಿಡಿದು ಹೇಳ್ಕೊಂಡಿರ್ತಕ್ಕಂಥದ್ದು ನಾವು ಕಂಡಿದ್ದೀವಿ. ಅದು ಈ ಸಂದರ್ಭದಲ್ಲಿ ನಾವು ಕೂಡ